ನಮಸ್ಕಾರ, ಪ್ರಯತ್ನ ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಗ್ರೂಪ್ ಸಿ ವಿಷಯ ಸಂಕೇತ 146ರ ಕನ್ನಡ ಸಾಮಾನ್ಯ ಕನ್ನಡ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಶಬ್ದ ಎಂದರೇನಪ್ಪ? ಶಬ್ದ ಎಂದರೇನು ನಮ್ಗೆ ಗೊತ್ತಿರಬೇಕು. ಶಬ್ದ ಎಂದರೆ ಕನಿಷ್ಠ ಶಬ್ದ ಎಂದರೇನು? ನಿರ್ದಿಷ್ಟ ಧ್ವನಿಗಳ ಗುಂಪು, ಕನಿಷ್ಠ ಧ್ವನಿಗಳ ಗುಂಪು, ವಿಶಿಷ್ಟ ಅಕ್ಷರಗಳ ಗುಂಪು, ಜನಸಾಮಾನ್ಯರ ಪದ. ಇಲ್ಲಿ ಶಬ್ದ ಎಂದರೇನಪ್ಪ ಅಂತಂದರೆ ಕನಿಷ್ಠ ಧ್ವನಿಗಳ ಗುಂಪು. ಶಬ್ದ ಅಂದರೆ ಏನಪ್ಪ ಅಂತಂದರೆ ಕನಿಷ್ಠ ಧ್ವನಿಗಳ ಗುಂಪು. ಇನ್ನು ಪ್ರಶ್ನೆ ಸಂಖ್ಯೆ 2, ನಿರಂತರ ಚಲನಶೀಲವುಳ್ಳ ಭಾಷೆಯನ್ನು ಏನೆಂದು ಕರೆಯುತ್ತೇವೆ? ನಿರಂತರ ಚಲನಶೀಲವುಳ್ಳ ಭಾಷೆಯನ್ನು ಏನೆಂದು ಕರೆಯುತ್ತೇವೆ? ನಾವು ಗೊತ್ತಿರಬೇಕಿಲ್ಲಿ ಗ್ರಾಂಥಿಕ ಭಾಷೆ, ವ್ಯಾವಹಾರಿಕ ಭಾಷೆ, ಸಾಮಾಜಿಕ ಭಾಷೆ, ಜೀವಂತ ಭಾಷೆ. ಇಲ್ಲಿ ನಿರಂತರ ಚಲನಶೀಲ ಭಾಷೆಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಇಲ್ಲಿ ನಾವು ಜೀವಂತ ಭಾಷೆ ಎಂದು ಕರೆಯುತ್ತೇವೆ. ಜೀವಂತ ಭಾಷೆ ಎಂದು ಕರೆಯುತ್ತೇವೆ. ಇದು ಗೊತ್ತಿರಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 3, ಅಳು, ನಗು, ಮಲಗು ಇವುಗಳು ಯಾವ ಜಾತಿಯ ಕ್ರಿಯಾಪದಗಳು? ಅಳು, ನಗು, ಮಲಗು ಇವು ನಿಷೇಧಾರ್ಥ ಕ್ರಿಯಾಪದಗಳು, ಆಕರ್ಮಕ ಕ್ರಿಯಾಪದಗಳು, ಸಕರ್ಮಕ ಕ್ರಿಯಾಪದಗಳು, ವಿದ್ಯಾರ್ಥಕ ಕ್ರಿಯಾಪದಗಳು. ಇವೆಲ್ಲವೂ ಯಾವಪ್ಪ ಅಂತಂದರೆ ಅಕರ್ಮಕ ಕ್ರಿಯಾಪದಗಳು. ಅಂದರೆ ಕರ್ಮಪದವನ್ನು ಬಯಸದೇ ಇರುವಂತಹ ಪದಗಳಿಗೆ ನಾವು ಅಕರ್ಮಕ ಕ್ರಿಯಾಪದಗಳೆಂದು ಕರೆಯುತ್ತೇವೆ. ಕನ್ನಡ ಲಿಪಿಯ ಮೂಲ ಏನಪ್ಪ? ಕರವಷ್ಟಿ, ನಾಗರಿ, ದೇವನಾಗರಿ, ಬ್ರಾಹ್ಮಿ. ಈ ಕನ್ನಡ ಲಿಪಿಯ ಮೂಲ ಏನಪ್ಪ ಅಂತಂದರೆ ಬ್ರಾಹ್ಮಿ. ಇನ್ನು ಪ್ರಶ್ನೆ ಸಂಖ್ಯೆ 5, ವಾಗ್ಭೂಷಣ, ಕನ್ನಡ ನುಡಿ, ಸಂಚಯ, ರುಜುವಾತು. ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದೇನೆ. ಏನು ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿಲಿ ವಾಗ್ಭೂಷಣ ಇದೇನಪ್ಪ? ಕನ್ನಡ ನುಡಿ ಇದೇನಪ್ಪ? ಇಲ್ಲಿ ಸರಿಯಾದಂತಹ ಉತ್ತರ ವಾಗ್ಭೂಷಣ ಇದು ರಾಷ್ಟ್ರ ಪ್ರೇಮಕ್ಕೆ ಸಂಬಂಧಪಟ್ಟಿದೆ. ವಾಗ್ಭೂಷಣ ಇದು ರಾಷ್ಟ್ರ ಪ್ರೇಮಕ್ಕೆ ಅಂದರೆ ರಾಷ್ಟ್ರ ಪ್ರೇಮಕ್ಕೆ ಇದು ಸರಿಯಾದ ಉತ್ತರ. ಅಂದರೆ ಒಂದನೇದು. ಕನ್ನಡ ನುಡಿ ಇದೇನಪ್ಪ ಅಂತಂದರೆ ಇದು ವಿದ್ವತ್ ಸಾಹಿತ್ಯ ಪ್ರಚಾರಕ್ಕೆ ಸಂಬಂಧಪಟ್ಟಿದೆ. ಆಯ್ಕೆ ಸಂಖ್ಯೆ 3 ಬಿಗೆ ಆಯ್ಕೆ ಸಂಖ್ಯೆ 3 ಸರಿಯಾದಂತಹ ಉತ್ತರ. ಇಲ್ಲಿ ಸಂಚಯ ಅಂದರೆ ಏನಪ್ಪ? ಸಂಚಯ ಇದು ಒಂದು ಪತ್ರಿಕೆಯ ವೈಚಾರಿಕ ಅಂದರೆ ಇದೇನಪ್ಪ ಅಂತಂದರೆ ವೈಚಾರಿಕ ಸಾಹಿತ್ಯ. ಏನಿದು? ವೈಚಾರಿಕ ಸಾಹಿತ್ಯ. ಸಂಚಯ ಅನ್ನೋದೇನಪ್ಪ ಅಂತಂದರೆ ವೈಚಾರಿಕ ಸಾಹಿತ್ಯ. ಸಿ. ಇನ್ನು ರುಜುವಾತು ಅನ್ನೋದೇನಪ್ಪ? ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಶೋಧ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ ಆಯ್ಕೆ ಸಂಖ್ಯೆ 3 ಸರಿಯಾದಂತಹ ಉತ್ತರ. 2, 3, 4, 1 ಆಯ್ಕೆ ಸಂಖ್ಯೆ 3 ಸರಿಯಾದಂತಹ ಉತ್ತರ. ನೋಡಿ, ವಾಗ್ಭೂಷಣ ರಾಷ್ಟ್ರಪ್ರೇಮ, ಕನ್ನಡ ನುಡಿ ವಿದ್ವತ್ ಸಾಹಿತ್ಯ ಪ್ರಚಾರ. ಕನ್ನಡ ಅಂತಂದಾಗ ಸಾಹಿತ್ಯ ಪ್ರಚಾರ ಬರುತ್ತಾ, ವಾಗ್ಭೂಷಣ ಅಂತ ಬಂದಾಗ ರಾಷ್ಟ್ರಪ್ರೇಮ ಬರುತ್ತಾ, ಸಂಚಯ ಅಂತ ಬಂದಾಗ ವೈಚಾರಿಕ ಸಾಹಿತ್ಯ ಬರುತ್ತಾ, ಸಂಚಯ ಅಂತ ಬಂದಾಗ ವೈಚಾರಿಕ ಸಾಹಿತ್ಯ ಅಂತೇಳಿ ಬರುತ್ತಾ. ಇಲ್ಲಿ ರುಜುವಾತು ಅಂತ ಬಂದಾಗ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಶೋಧ ಬರುತ್ತೆ. ಇದು ಗೊತ್ತಿರಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 6, ಗುಹೇಶ್ವರ ಇದು ಯಾರ ಅಂಕಿತನಾಮ? ಗುಹೇಶ್ವರ ಇದು ಯಾರ ಅಂಕಿತನಾಮ? ಗುಹೇಶ್ವರ ಇದು ಯಾರ ಅಂಕಿತನಾಮ? ಅಂಬಿಗರ ಚೌಡಯ್ಯ, ಬಸವಣ್ಣ, ದೇವರ ದಾಸಿಮಯ್ಯ. ಯಾಕಪ್ಪ ಗುಹೇಶ್ವರ ಅನ್ನೋದು? ಇಲ್ಲಿ ಸರಿಯಾದಂತಹ ಉತ್ತರ ಅಲ್ಲಮ ಪ್ರಭು. ಏನೋ ಅಲ್ಲಮ ಪ್ರಭು. ಇಲ್ಲಿ ನೋಡಿ, ಅಂಬಿಗರ ಚೌಡಯ್ಯನವರ ಅಂಕಿತನಾಮ ಅಂಬಿಗರ ಚೌಡಯ್ಯ. ಬಸವಣ್ಣನವರ ಅಂಕಿತನಾಮ ಏನು? ಕೂಡಲ ಸಂಗಮ ದೇವ. ಜೇಡರ ದಾಸಿಮಯ್ಯನವರ ಅಂಕಿತನಾಮ ಏನಪ್ಪ ಅಂತಂದರೆ ರಾಮನಾಥ ಅಥವಾ ದೇವರ ದಾಸಿಮಯ್ಯ ಅಂತಲೂ ಕರೆಯುತ್ತಾರೆ. ಅಂಬಿಗರ ಚೌಡಯ್ಯ, ಬಸವಣ್ಣ ಕೂಡಲ ಸಂಗಮ ದೇವ, ಜೇಡರ ದಾಸಿಮಯ್ಯ ರಾಮನಾಥ, ಅಲ್ಲಮ ಪ್ರಭು ಗುಹೇಶ್ವರ. ಆದ್ದರಿಂದ ಸರಿಯಾದಂತಹ ಉತ್ತರ ಇಲ್ಲಿ ಆಯ್ಕೆ ಸಂಖ್ಯೆ 6. ಇನ್ನು ಪ್ರಶ್ನೆ ಸಂಖ್ಯೆ 7 ಬರೋದಾದರೆ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ, ಕ್ರಮವಾಗಿ ಅವರ ಹೆಸರನ್ನು.
ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕನ್ನಡಕ್ಕೆ 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದವರು. ಇಲ್ಲಿ ನಾವು 8 ಜನ ಯಾವ ರೀತಿ ಜ್ಞಾಪಕ ಇಟ್ಕೊಳ್ಬೇಕಪ್ಪ? ಉದಸಿ, ಮಾಗು, ಯುಗಚಿ ಅಂತಂದರೆ ಇದರ ಅರ್ಥ ಸರಿ ಅಂತ. ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್. ನೋಡಿ ಮೊದಲು ಆಯ್ಕೆ ಸಂಖ್ಯೆ: ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮೊದಲ ಆಯ್ಕೆ ರಾಂಗ್. ಇಲ್ಲಿ ಸರಿಯಾದಂಥ ಉತ್ತರ ಮೊದಲನೇದು. ಅಂದರೆ ನೋಡಿ ಇಲ್ಲಿ ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್. ಇಲ್ಲಿ ಯು ಆರ್ ಅನಂತಮೂರ್ತಿ ಕೊಡಲಿಲ್ಲ, ಸೊ ಗೋಕಾಕ್ ಅಂತ ಅನಂತಮೂರ್ತಿ ಅಂತ ಅಷ್ಟೇ ಕೊಟ್ಟಿದ್ದಾನೆ. ಸರಿಯಾದ ಉತ್ತರ ಮೊದಲ ಸಂಖ್ಯೆ, ಆಯ್ಕೆ ಸಂಖ್ಯೆ 1. ಇಲ್ಲಿ ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಯಾರು? ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದಂತಹ ಕವಿ ಯಾರಪ್ಪ ಅಂತಂದರೆ ಕುವೆಂಪು. ನಮಗೆಲ್ಲ ಗೊತ್ತಿರಬೇಕಿದು. 1987ನೇ ಇಸ್ವಿಯಲ್ಲಿ ಪಂಪ ಪ್ರಶಸ್ತಿ ಮೊದಲು ಭಾಜನರಾದ ಕವಿ ಎಂಬುದರೆ ಕುವೆಂಪು. ಇನ್ನು ಪ್ರಶ್ನೆ ಸಂಖ್ಯೆ 9. ಕನ್ನಡದಲ್ಲಿ ಎಷ್ಟು ಜನರನ್ನು ರಾಷ್ಟ್ರಕವಿಗಳೆಂದು ಘೋಷಣೆ ಮಾಡಿದ್ದಾರೆ? ಕನ್ನಡದಲ್ಲಿ ಎಷ್ಟು ಜನ ಕನ್ನಡದಲ್ಲಿ 3 ಜನರನ್ನು ರಾಷ್ಟ್ರಕವಿಗಳೆಂದು: ಎಂ ಗೋವಿಂದ ಪೈ, ಕುವೆಂಪು, ಜಿ ಎಸ್ ಶಿವರುದ್ರಪ್ಪ. ಸೊ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ 1. ಎಪಿಗ್ರಾಫಿಕಾ ಕರ್ನಾಟಕದ ಸಂಪುಟಗಳ ಕರ್ತೃ ಯಾರು? ಕರ್ನಾಟಕ ಸಂಪುಟಗಳ ಕರ್ತೃ ಯಾರು? ರೆವನೆಂಟ್ ಫರ್ಡಿನಾಂಡ್ ಕಿಟೆಲ್, ಬಿ ಎಲ್ ರೈಸ್, ಕೆ ಟಿ ಪಾಠಕ್, ಆರ್ ನರಸಿಂಹಾಚಾರ್. ಇಲ್ಲಿ ಎಪಿಗ್ರಾಫಿಕ ಕರ್ನಾಟಕ ಸಂಪುಟಗಳ ಕರ್ತೃ ಯಾರಪ್ಪ ಅಂತಂದರೆ ಬಿ ಎಲ್ ರೈಸ್. ಇದನ್ನು ಗೊತ್ತಿರಬೇಕು. ಬಿ ಎಲ್ ರೈಸ್ ಅವರನ್ನ ಶಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ. ಎಪಿಗ್ರಾಫಿಕ ಕರ್ನಾಟಕ ಸಂಪುಟಗಳ ಕರ್ತೃ ಯಾರಪ್ಪ ಅಂತಂದರೆ ಬಿ ಎಲ್ ರೈಸ್. ಒಂದ್ಸಲ ನೋಡಿಕೊಳ್ಳಿ, ನನಗೂ ಸ್ವಲ್ಪ ಬಿ ಎಲ್ ರೈಸ್ ಶಾಸನಗಳ ಪಿತಾಮಹ ಅಂತೇಳಿ. ಇನ್ನು ಪ್ರಶ್ನೆ ಸಂಖ್ಯೆ 11. ಕರ್ನಾಟಕ ಏಕೀಕರಣ ಕುರಿತಂತೆ ಮೊದಲು ಅಧಿವೇಶನ ಎಲ್ಲಿ, ಯಾವ ವರ್ಷ ಜರುಗಿತು? ಕರ್ನಾಟಕ ಏಕೀಕರಣ ಕುರಿತಂತೆ ಮೊದಲ ಅಧಿವೇಶನ ಎಲ್ಲಿ ಮತ್ತು ಯಾವ ವರ್ಷ ಜರುಗಿತು? ಬೆಳಗಾವಿ ಅಧಿವೇಶನ 1924ರಲ್ಲಿ ನಡೆಯಿತು. ಎನಿತು ಇನಿತು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುಧೆಯು, ಇದು ಯಾವ ಕವಿಯ ಸಾಲುಗಳು? ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುಧೆಯು, ಇದು ಯಾವ ಕವಿಯ ಸಾಲುಗಳು? ನೋಡ್ರಿ ಎಷ್ಟು ಚೆನ್ನಾಗಿದೆ. ಆನಂದ ಕಂದ ಅಂದರೆ ಬೆಟಗೇರಿ ಕೃಷ್ಣ ಶರ್ಮ ಅವರ ಸಾಲುಗಳು. ಇನ್ನು ಪ್ರಶ್ನೆ ಸಂಖ್ಯೆ 13. ಗಿರೀಶ್ ಕಾರ್ನಾಡ್, ಪಿ ಲಂಕೇಶ್, ಚಂದ್ರಶೇಖರ್ ಕಂಬಾರ್, ಚಂದ್ರಶೇಖರ್ ಪಾಟೀಲ್ ನಾಟಕ ಪ್ರಪಂಚದ ದೊಡ್ಡ ಹೆಸರುಗಳು. ಇವರ ಕೃತಿಗಳು ಇಲ್ಲಿವೆ, ಹೊಂದಿಸಿ ಬರೆಯಿರಿ. ನೋಡ್ರಲ್ಲಿ ಗಿರೀಶ್ ಕಾರ್ನಾಡ್, ಗಿರೀಶ್ ಕಾರ್ನಾಡ್ ಕೃತಿ ಯಾವುದು? ನಾಗಮಂಡಲ. ಪಿ ಲಂಕೇಶ್ ಅವರ ಕೃತಿ ಯಾವುದು? ಪಿ ಲಂಕೇಶ್ ಅವರ ಕೃತಿ ನನ್ನ ತಂಗಿಗೊಂದು ಗಂಡು ಕೊಡಿ. ಚಂದ್ರಶೇಖರ್ ಕಂಬಾರ್ ಅವ್ರದ್ದು ಗೆಲದೆ ಜೋಕುಮಾರಸ್ವಾಮಿ. ಚಂದ್ರಶೇಖರ್ ಪಾಟೀಲ್ ಕೋಟೆಗಳು. ಇಲ್ಲಿ ಕೋಟೆಗಳು ಯಾರ್ದು? ಚಂಪಾ ಚಂದ್ರಶೇಖರ್ ಪಾಟೀಲ್. ಜೋಕುಮಾರಸ್ವಾಮಿ ಚಂದ್ರಶೇಖರ್ ಕಂಬಾರ್, ನಿಮ್ಗೆ ಗೊತ್ತಿರಬೇಕು. ಜೋಕುಮಾರಸ್ವಾಮಿ ಚಂದ್ರಶೇಖರ್ ಕಂಬಾರ್. ಪಿ ಲಂಕೇಶ್ ನನ್ನ ತಂಗಿಗೊಂದು ಗಂಟು ಕೊಡಿ. ಗಿರೀಶ್ ಕಾರ್ನಾಡ್ ನಾಗಮಂಡಲ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಆಯ್ಕೆ ಸಂಖ್ಯೆ 2. 3, 4, 2, 1. ಇನ್ನು ಪ್ರಶ್ನೆ ಸಂಖ್ಯೆ 14. ಅರಬ್ ಇತಿಹಾಸಕಾರನಾದ ಪ್ರವಾಸಿ ಸುಲೇಮಾನ್ ಈ ಕಾಲದ ವಿಶ್ವದ 4 ಬಹುರಾಷ್ಟ್ರಗಳಲ್ಲಿ ಇದೂ ಒಂದಾಗಿದೆ ಎಂದು ಯಾವ ರಾಜ್ಯರ ಆಳ್ವಿಕೆಯ ಸಮಾಜದ ಬಗ್ಗೆ ಹೇಳಿದ್ದಾನೆ? ಅಂದರೆ ರಾಷ್ಟ್ರಕೂಟರ ಆಳ್ವಿಕೆಯ ಬಗ್ಗೆ ಹೇಳಿದ್ದಾನೆ. ನೋಡಿ, ಅರಬ್ ಇತಿಹಾಸಕಾರನಾದ ಪ್ರವಾಸಿ ಸುಲೇಮಾನ್ ಈ ಕಾಲದ ವಿಶ್ವದ 4 ಬಹುರಾಷ್ಟ್ರಗಳು ಇದು ಸಹ ಒಂದಾಗಿದೆ. ಅಂದರೆ ವಿಶ್ವದ 4 ರಾಜ್ಯಮನೆತನಗಳಲ್ಲಿ ಇದು ಒಂದು ಸಹ ಒಂದು ದೊಡ್ಡ ಬೃಹತ್ತಾದ ರಾಷ್ಟ್ರವಾಗಿತ್ತು ಅಂತ ಹೇಳಿದವರು ಯಾರಪ್ಪ ಅಂತಂದರೆ ಸುಲೇಮಾನ್. ಅದು ಯಾರ ಆಳ್ವಿಕೆ ಬಗ್ಗೆ ಅಂದರೆ ರಾಷ್ಟ್ರಕೂಟರ ಬಗ್ಗೆ ಹೇಳಿದ್ದಾನೆ. ನಿಮ್ಗೆ ಗೊತ್ತಿರಬೇಕು. ವಿಶ್ವದ 4 ಪ್ರಸಿದ್ಧ ಅರಸನ ಇದನ್ನು 4 ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಅಂತೇಳಿ. 4 ಸಾಮ್ರಾಜ್ಯಗಳು ಯಾವಪ್ಪ? ಚೀನಾ ಸಾಮ್ರಾಜ್ಯ, ಬಾಗ್ದಾದ್, ರೋಮು, ರಾಷ್ಟ್ರಕೂಟರು ಅಂತೇಳಿ ಬರುತ್ತವೆ. ಕರ್ನಾಟಕದ ಹೆಸರು ಪ್ರಥಮ ಬಾರಿಗೆ ದೊರೆಯುವುದು ಎಲ್ಲಿ? ಕರ್ನಾಟಕದ ಹೆಸರು ಪ್ರಥಮ ಬಾರಿಗೆ ದೊರೆಯುವುದು ಎಲ್ಲಿಯಪ್ಪ? ಮಹಾಭಾರತ, ರಾಮಾಯಣ, ಶಾಸ್ತ್ರ, ಪುರಾಣ. ಕರ್ನಾಟಕದ ಹೆಸರು ಮೊದಲು ದೊರೆಯುವುದಪ್ಪ ಅಂದರೆ ಮಹಾಭಾರತ. ಇಲ್ಲಿ ಭೀಷ್ಮ ಪರ್ವ, ಸಭಾ ಪರ್ವ ಅಂತೇಳಿ ಬರುತ್ತಾ. ಇದರಲ್ಲಿ ಕರ್ನಾಟಕ ಎಂಬ ಹೆಸರು ಪ್ರಪ್ರಥಮವಾಗಿ ಉಲ್ಲೇಖವಾಗಿದೆ ಅಂತಂದು ಹೇಳಲಾಗ್ಬೋದು. ಇಲ್ಲಿ ಮಹಾಭಾರತ ಬರೆದವರು ಯಾರಪ್ಪ? ರಾಮಾಯಣ ಬರೆದವರು ಯಾರು? ಮಹರ್ಷಿ ವಾಲ್ಮೀಕಿ. ಮಹಾಭಾರತ ಬರೆದವರು ಯಾರು? ಮಹರ್ಷಿ ವೇದ ವ್ಯಾಸ. ನಮ್ಗೆ ಗೊತ್ತಿರಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 16. ಸಂಗೀತದ ನೃತ್ಯ ಸರಸ್ವತಿ ಬಿರುದು ಯಾರದು? ಸಂಗೀತದ ನೃತ್ಯ ಸರಸ್ವತಿ ಎಂದು ಯಾರಿಗೆ ಕರೆಯುತ್ತಾರೆ? ಇಲ್ಲಿ ಸರಿಯಾದಂಥ ಉತ್ತರ ಶಾಂತಲಾ ದೇವಿ. ಸಂಗೀತ ನೃತ್ಯ ಸರಸ್ವತಿ ಎಂಬ ಬಿರುದು ಯಾರದಪ್ಪ ಅಂತಂದರೆ ಶಾಂತಲಾ ದೇವಿ.
ಇನ್ನು ಪ್ರಶ್ನೆ ಸಂಖ್ಯೆ 17. ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯದ ಕೃತಿ ಯಾವುದು? ಗರತಿಯಾಡು, ಜೀವನದ ಜೋಕಾಲಿ, ಸರಸ ವಿರಸ, ನನ್ನ ನಲ್ಲ. ಇಲ್ಲಿ ಪ್ರಥಮವಾಗಿ ಪ್ರಕಟವಾದಂತಹ ಜನಪದ ಸಾಹಿತ್ಯದ ಕೃತಿ ಯಾವುದಪ್ಪ ಅಂತಂದರೆ ಗರತಿಯ ಹಾಡು. ಸರಿಯಾದಂತಹ ಉತ್ತರ ಆಯ್ಕೆ ಸಂಖ್ಯೆ 1. ಇನ್ನು ಪ್ರಶ್ನೆ ಸಂಖ್ಯೆ 18. ಹಿಮಾಲಯ ಯಾವ ನಾಮ? ನೋಡ್ರಿ ಇಲ್ಲಿ, ರೂಢಿಯಿಂದ ಬಂದಂತಹ ಪದಗಳಿಗೆ ರೂಢನಾಮ, ವ್ಯವಹಾರಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರುಗಳಿಗೆ ಅಂಕಿತನಾಮ, ವೃತ್ತಿಗೆ ಅನುಸಾರವಾಗಿ ಕರೆಯುವಂಥ ಹೆಸರುಗಳಿಗೆ ಅನುವರ್ತಕ ನಾಮ ಎಂದು ಕರೆಯುತ್ತೆ. ಇಲ್ಲಿ ಹಿಮಾಲಯ ಅನ್ನೋದು ರೂಢನಾಮ. ಹಿಮಾಲಯ ಅನ್ನೋದು ಬೆಟ್ಟ ಅನ್ನೋದು ಹಿಮಾಲಯ ಇಲ್ಲಿ ಅಂಕಿತನಾಮ ಆಗಿರುತ್ತೆ. ಇಲ್ಲಿ ಬೆಟ್ಟ ಅನ್ನೋದು ರೂಢನಾಮ, ಹಿಮಾಲಯ ಅನ್ನೋದು ಅಂಕಿತ ನಾಮ. ಪರ್ವತ ಅನ್ನೋದು ರೂಢನಾಮ, ಹಿಮಾಲಯ ಪರ್ವತ ಅನ್ನೋದು ಅಂಕಿತನಾಮ. ಮನೋಜ್ಞಮಾಗೆ ಇದು ಯಾವ ವಿಭಕ್ತಿ ಪ್ರತ್ಯಯ? ಮನೋಜ್ಞಮಾಗೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಗೆ ಕೆ ಅಂತ ಬರ್ತದೆ. ಇಲ್ಲಿ ಮನೋಜ್ಞಮಾಗೆ ಇದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿದೆಪ್ಪ ಅಂತಂದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಇನ್ನು ಹಿಮಾಲಯ ಪ್ರಶ್ನೆ ಸಂಖ್ಯೆ 20. ಕನ್ನಡದ ದಿಗ್ವಾಚಿ ಯಾವುದು? ಕನ್ನಡದ ದಿಗ್ವಾಚಿ ಯಾವುದು? ಕನ್ನಡದ ದಿಗ್ವಾಚಿ ಯಾವುದು? ಕನ್ನಡದ ದಿಗ್ವಾಚಿ ಅಂತ ಕೊಟ್ಟಿದ್ದಾನೆ ನೋಡ್ರಿ. ಕನ್ನಡದ ದಿಗ್ವಾಚಿ ಎತ್ತಣ, ಮೂಡಣ, ಗಡಣ, ನಗಣ. ಅಂದರೆ ಇಲ್ಲಿ ದಿಗ್ವಾಚಕ ಅಂದರೆ ದಿಗ್ವಾಚಕ ಪದ, ದಿಕ್ಕುಗಳನ್ನು ಸೂಚಿಸುವ ಪದಗಳಿಗೆ ದಿಗ್ವಾಚಕ ಅಂತ ಕರಿತೀವಿ. ಇಲ್ಲಿ ಮೂಡಣ ಅನ್ನೋದು ದಿಗ್ವಾಚಕ. ಕನ್ನಡದ ದಿಕ್ಕುದು ಮೂಡಣ, ಪಡುವಣ, ಬಡಗಣ, ತೆಂಕಣ. ಅಂದರೆ ಮೂಡಣ ಅಂದರೆ ಪೂರ್ವ ದಿಕ್ಕು, ಪಡುವಣ ಅಂದರೆ ಪಶ್ಚಿಮ ದಿಕ್ಕು, ಬಡಗಣ ಅಂದರೆ ಉತ್ತರ ದಿಕ್ಕು, ತೆಂಕಣ ಅಂದರೆ ದಕ್ಷಿಣ ದಿಕ್ಕು, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಮೇಲೆ, ಕೆಳಗೆ, ಆಚೆ, ಈಚೆ ಇವೆಲ್ಲ ದಿಗ್ವಾಚಕಕ್ಕೆ ಸಂಬಂಧಿಸಿದ ಪದಗಳಾಗಿರುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 21. ಜಲ್ಮ ಗ್ರಾಮ್ಯ ಭಾಷೆಯ ಗ್ರಾಂಥಿಕ ರೂಪ ಯಾವುದು? ಜಲ್ಮ ಗ್ರಾಮ್ಯ ಭಾಷೆಯ ಗ್ರಾಂಥಿಕ ರೂಪ ಏನಪ್ಪ? ಜನ್ಮ. ಏನು? ಜನ್ಮ. ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ 2 ಸರಿಯಾದಂತಹ ಉತ್ತರ. ನಳಿ ನಜ ನಿಳಯ. ನಳಿ ನಜ ನಿಳಯ. ನಳಿ ನಜ ನಿಳಯ ಅಂದ್ರೇನಪ್ಪ? ವಿಷ್ಣುವಿನ ನಿಲಯ, ಬ್ರಹ್ಮನ ನಿಲಯ, ಶಿವನ ನಿಲಯ, ಇಂದ್ರನ ನಿಲಯ. ಇಲ್ಲಿ ನಳಿ ನಜ ನಿಲಯ ಅಂದರೆ ಬಂತಂದರೆ ಬ್ರಹ್ಮನ ನಿಲಯ. ಸರಿಯಾದಂಥ ಉತ್ತರ ಆಯ್ಕೆ ಸಂಖ್ಯೆ 2. ಇನ್ನು ಪ್ರಶ್ನೆ ಸಂಖ್ಯೆ 23. ಸುಸಂಗ ಇರದ ವಿರುದ್ಧ ಪದ ಏನಪ್ಪ? ಸುಸಂಗ ಅಂದರೆ ಸುಸಂಗ ಇದರ ವಿರುದ್ಧ ಪದ ಏನಪ್ಪ? ದುಸ್ಸಂಗ. ಏನು? ದುಸ್ಸಂಗ. ಓ ನಾಮ ಎಂಬುದರ ಅರ್ಥ. ಓ ನಾಮ ಎಂಬುದರ ಅರ್ಥ ಪ್ರಾರಂಭದ ಪಾಠ. ನಮ್ಗೆ ಸಣ್ಣವರು ಹೇಳ್ತಿರ್ತಾರೆ ಮನೆಗೆ. ಇನ್ನು ಓ ನಾಮನೇ ಬರಲ್ಲ, ಇನ್ನು ದೊಡ್ಡ ಸಾಲಿ ಓದ್ತಾನೆ ಕಥ ಹಿಂಗಂತ ಹೇಳ್ತಿರ್ತಾರೆ. ಅಂದರೆ ಮೊದಲು ಓ ನಾಮ ಕಲಿ, ಆಮೇಲೆ ದೊಡ್ಡ ಸಾಲಿ ಓದಂತ ಹೇಳ್ತಾರೆ. ಇದು ಸರಿಯಾದಂಥ ಉತ್ತರ ಆಯ್ಕೆ ಸಂಖ್ಯೆ 1. ಓ ನಾಮ ಎಂಬುದರ ಪದ ಪ್ರಾರಂಭದ ಪಾಠ. ಇನ್ನು ಪ್ರಶ್ನೆ ಸಂಖ್ಯೆ 25. ದುರ್ಯೋಧನ ಇದರ ಸರಿಯಾದ ರೂಪ ಬರೆಯಿರಿ. ದುರ್ಯೋಧನ ಇದರ ಸರಿಯಾದ ರೂಪ. ದುರ್ಯೋಧನ ಇಲ್ಲಿ ನೋಡ್ರಿ, ಇಲ್ಲಿ ದುರ್ಯೋಧನ ಬರೆಯುವಾಗ ಇಲ್ಲಿ ಪ್ರಶ್ನೆಯಲ್ಲಿ ಮಹಾಪ್ರಾಣ ದು ಬಂದಿದೆ, ದ ಧ ಬಂದಿದೆ. ಅದು ಮಹಾಪ್ರಾಣ ಬರಬಾರ್ದು, ಅಲ್ಪ ಪ್ರಾಣನೇ ಬರಬೇಕು. ಅದ್ರ ಜೊತೆಯಾಗಿ ಯೋ ದೀರ್ಘ ಸ್ವರ ಬರಬೇಕು, ಅರ್ಕವಳಿ ಬರಬೇಕು, ಆಮೇಲೆ ದ ಮಹಾಪ್ರಾಣ ಬರಬೇಕು. ಆದ್ದರಿಂದ ಆಯ್ಕೆ ಸಂಖ್ಯೆ 1 ದುರ್ಯೋಧನ. ಸರಿನಾ? ಪ್ರಶ್ನೆ ಸಂಖ್ಯೆ 26. ಎಚ್.ಎಲ್. ನಾಗೇಗೌಡ ಸ್ಥಾಪಿಸಿದ ಜಾನಪದ ಸಂಗ್ರಹಾಲಯದ ಹೆಸರೇನು? ಎಚ್.ಎಲ್. ನಾಗೇಗೌಡ ಸ್ಥಾಪಿಸಿದ ಜಾನಪದ ಸಂಗ್ರಹಾಲಯದ ಹೆಸರು ಏನು? ಜಾನಪದ ಲೋಕ. ಸರಿಯಾದಂಥ ಉತ್ತರ ಜಾನಪದ ಲೋಕ. ಇದರ ಸ್ಥಾಪನೆ ಯಾವಾಗತ್ತಪ್ಪ ಅಂದರೆ 1979ರಲ್ಲಿ ಸ್ಥಾಪನೆ ಆಯಿತು. ಗೊತ್ತಿರ್ಬೇಕು ನಮಗೂ. ಇನ್ನು ಪ್ರಶ್ನೆ ಸಂಖ್ಯೆ 27. ಕರ್ನಾಟಕದ ಅಂಕೋಲೆಯಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದ ಮುಂದಾಳತ್ವ ವಹಿಸಿದವರು ಯಾರು? ಕರ್ನಾಟಕದ ಅಂಕೋಲೆಯಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದ ಮುಂದಾಳತ್ವವನ್ನು ವಹಿಸಿದವರು ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ MP ನಾಡಕರ್ಣಿ. MP ನಾಡಕರ್ಣಿ ಅಂದರೆ ಇಲ್ಲಿ ನೋಡಿ, ದಂಡಿ ಉಪ್ಪಿನ ಸತ್ಯಾಗ್ರಹ 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದಾಗ ಕರ್ನಾಟಕದಿಂದ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರೆ. ಕರ್ನಾಟಕದಿಂದ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರೆ. ಇದೇ ಸಮಯಕ್ಕೆ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಅಂಕೋಲದಲ್ಲಿ MP ನಾಡಕರ್ಣಿ ಮುಂದಾಳತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತಾ. ಅಂದರೆ 1930ರಲ್ಲಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದಾಗ
ಅದರಲ್ಲಿ ನಮ್ಮ ಕರ್ನಾಟಕದವರಾದ ಮೈಲಾರ ಮಹದೇವಪ್ಪನವರು ಭಾಗವಹಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಂದಾಳತ್ವವನ್ನು ವಹಿಸಿದವರು ಯಾರಪ್ಪ ಅಂತಂದರೆ ಉಪನಿಷತ್ತುಗಳ ನಡೆಸಿದ ಮುಂದಾಳತ್ವದಲ್ಲಿ MP ನಾಡಕರ್ಣಿ ಅವರ ನೇತೃತ್ವದಲ್ಲಿ ಕರ್ನಾಟಕದ ಅಂಕೋಲೆಯಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದ ಮುಂದಾಳತ್ವವನ್ನು ವಹಿಸಿದರು. ಸರಿಯಾದಂಥ ಉತ್ತರ ಆಯ್ಕೆ ಸಂಖ್ಯೆ 2. ಇನ್ನು ಪ್ರಶ್ನೆ ಸಂಖ್ಯೆ 28. ಈ ಕೆಳಗೆ ಕೊಟ್ಟಿರುವ ಹೇಳಿಕೆ ಮತ್ತು ಕಾರಣಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಈ ಕೆಳಗೆ ಕೊಟ್ಟಿರುವ ಹೇಳಿಕೆ ಮತ್ತು ಕಾರಣಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಹೇಳಿಕೆ: ವಾಸ್ತುಶಿಲ್ಪಗಳನ್ನು ರಾಜರು ನಿರ್ಮಾಣ ಮಾಡುತ್ತಿದ್ದರು. ಕಾರಣ: ಮೇಲಿನ ಹೇಳಿಕೆಗೆ ಸರಿ ಕಾರಣವನ್ನು ಆಯ್ಕೆ ಮಾಡಿ. ಇಲ್ಲಿ ನೋಡಿ, ಶಿಲೆಗಳಲ್ಲಿ ಕಲೆಯನ್ನು ಅರಳಿಸಲು, ತಮ್ಮ ಕೀರ್ತಿಯನ್ನು ಬೆಳಗಿಸಿಕೊಳ್ಳಲು, ಐತಿಹಾಸಿಕ ಪರಂಪರೆಯನ್ನು ಉಳಿಸಲು, ಶಿಲ್ಪಗಳಲ್ಲಿರುವ ಕಲೆಯನ್ನು ಗುರುತಿಸಲು. ಸರಿಯಾದಂತಹ ಉತ್ತರ ಏನಪ್ಪ ಅಂತಂದರೆ ಇಲ್ಲಿ ಐತಿಹಾಸಿಕ ಪರಂಪರೆಯನ್ನು ಉಳಿಸಲು. ಐತಿಹಾಸಿಕ ಪರಂಪರೆಯನ್ನು ಉಳಿಸಲು ಸರಿಯಾದಂಥ ಉತ್ತರ. ಅಂದರೆ ಕೆಳಗಿಟ್ಟರು ಹೇಳಿಕೆ ಕಾರಣಗಳು: ವಾಸ್ತುಶಿಲ್ಪಗಳನ್ನು ರಾಜರು ನಿರ್ಮಾಣ ಮಾಡುತ್ತಿದ್ದಾರೆ. ಏನಪ್ಪ ಅಂತಂದರೆ ಐತಿಹಾಸಿಕ ಪರಂಪರೆಯನ್ನು ಉಳಿಸಿಕೊಳ್ಳಲು. ಗೋಕಾಕ್ ಚಳವಳಿಯ ಉದ್ದೇಶ ಏನು? ಸಾಹಿತ್ಯ ಕಲಾವಿದರ ಹೋರಾಟ, ಸಿನಿಮಾ ಕಲಾವಿದರ ಹೋರಾಟ, ನದಿ ನೀರಿನ ಹೋರಾಟ, ನಾಡು ನುಡಿಯ ಹೋರಾಟ. ಪ್ರಮುಖವಾದಂತಹ ಪ್ರಶ್ನೆ ಇದು. ಗೋಕಾಕ್ ಚಳವಳಿ ಉದ್ದೇಶ ಏನಪ್ಪ ಅಂತಂದರೆ ನಾಡು ನುಡಿಯ ಹೋರಾಟ. ಶಿಲ್ಪಿಗಳು, ಪ್ರಶ್ನೆ ಸಂಖ್ಯೆ 30, ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬ ವಾಕ್ಯದಲ್ಲಿ ಕಟ್ಟು ಎಂಬುದು ಏನಪ್ಪ? ಕರ್ಮಪದ, ಕ್ರಿಯಾಪದ, ಧಾತುಪದ, ಸರ್ವನಾಮ ಪದ. ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬುದರಲ್ಲಿ ವಾಕ್ಯದ ಕಟ್ಟು ಎಂಬುದು ಏನಪ್ಪ ಅಂತಂದರೆ ಇದು ಧಾತುಪದ. ನಿಮ್ಗೆ ಗೊತ್ತಿರಬೇಕು, ಕ್ರಿಯಾಪದದ ಮೂಲ ರೂಪ ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂದು ಕರೆಯುತ್ತೇವೆ. ಇಲ್ಲಿ ಕಟ್ಟಿದರು ಅನ್ನೋದು ಕ್ರಿಯಾಪದ ಆದರೆ ಕಟ್ಟು ಅನ್ನೋದು ಕ್ರಿಯಾ ಧಾತುಪದ. ಹೋಗುತ್ತೇನೆ ಅನ್ನೋದು ಕ್ರಿಯಾಪದ ಆದರೆ ಹೋಗು ಅನ್ನೋದು ಧಾತುಪದ. ಇದೇ ರೀತಿ ಕಟ್ಟಿದರು ಎಂಬಲ್ಲಿ ಕಟ್ಟು ಎಂಬುದು ಧಾತು ಪದವಾಗಿದೆ. ನಿಮ್ಗೆ ಗೊತ್ತಿರಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 31. ದೊಡ್ಡ ದೊಡ್ಡ ಮಕ್ಕಳು ತಂದೆ ತಾಯಿಗಳ ಕಾರ್ಯದಲ್ಲಿ ತಮ್ಮ ಕೈಲಾದ ಸಹಾಯವನ್ನು ಅವಶ್ಯಕವಾಗಿ ಮಾಡಲೇಬೇಕು. ಈ ವಾಕ್ಯದಲ್ಲಿ ಮಾಡಲೇಬೇಕು ಎಂಬುದು ಏನಪ್ಪ? ಮಾಡಲೇಬೇಕು. ಇಲ್ಲಿ ಏನು ಕೊಟ್ಟಿದ್ದಾನೆ? ಇಲ್ಲಿ ವಿಶೇಷಣ ಪದ, ಉದ್ದೇಶಪೂರ್ವಕ ಪದ, ಕ್ರಿಯಾಪದ, ರೂಪ ನಿಷ್ಪದ ಪದ. ಅಂದರೆ ದೊಡ್ಡ ದೊಡ್ಡ ಮಕ್ಕಳು ತಂದೆ ತಾಯಿಗಳ ಕಾರ್ಯದಲ್ಲಿ ತಮ್ಮ ಕೈಲಾದ ಸಹಾಯವನ್ನು ಅವಶ್ಯಕವಾಗಿ ಮಾಡಲೇಬೇಕು. ಇಲ್ಲಿ ಮಾಡಲೇಬೇಕು ಅನ್ನೋದೊಂದು ಕ್ರಿಯಾಪದವಾಗಿದೆ. ಮಾಡಲೇಬೇಕು ಅನ್ನೋದು ಕ್ರಿಯಾಪದ. ಪ್ರಶ್ನೆ ಸಂಖ್ಯೆ 32. ಸಿಬ್ಬಂದಿ ಯಾವ ಭಾಷೆಯಿಂದ ಬಂದಿದೆ? ಸಿಬ್ಬಂದಿ ಇದು ಪಾರಸಿ ಭಾಷೆಯಿಂದ ಬಂದಿದೆ. ಸಿಬ್ಬಂದಿ ಅನ್ನೋದು ಯಾವ ಭಾಷೆಯಿಂದ ಬಂತಂದರೆ ಪಾರಸಿ ಭಾಷೆಯಿಂದ ಬಂದಿದೆ. ಇನ್ನು ಪ್ರಶ್ನೆ ಸಂಖ್ಯೆ ಒಂದು ಸೆಕೆಂಡು, ಸಾರಿ, ಏನೋ ಬರ್ತಾ ಇದೆ ಇದು. ಯಾಕಪ್ಪ ರಾಜ. ಪ್ರಶ್ನೆ ಸಂಖ್ಯೆ 33. ಜನಪದ ಪ್ರದರ್ಶಕ ಕಲೆಗಳಿಗೆ ಸೇರದ ಪ್ರಕಾರ ಯಾವುದು? ಜನಪದ ಪ್ರದರ್ಶಕ ಕಲೆಗಳಲ್ಲಿ ಇಲ್ಲಿ ಸೇರದ ಪ್ರಕಾರ ಯಾವುದು? ಪುರಾಣ, ಯಕ್ಷಗಾನ, ಸೂತ್ರದ ಗೊಂಬೆಯಾಟ, ಮೂಡಲಪಾಯ. ಇದರಲ್ಲಿ ಯಾವುದು ಸೇರಲ್ಲಪ್ಪ ಅಂತಂದರೆ ಪುರಾಣ ಸೇರಲ್ಲ. ಯಕ್ಷಗಾನ, ಸೂತ್ರದ ಗೊಂಬೆಯಾಟ, ಮೂಡಲಪಾಯ ಇವೆಲ್ಲ ಜನಪದ ಕಲೆಗಳಿಗೆ ಸಂಬಂಧಪಟ್ಟರೆ ಪುರಾಣ ಜನಪದ ಕಲೆಗೆ ಸಂಬಂಧಪಟ್ಟಿರುವುದಿಲ್ಲ. ಇನ್ನು ಪ್ರಶ್ನೆ ಸಂಖ್ಯೆ 34. ಮಾರ್ಗದೇಶಿಗಳ ಸಮನ್ವಯ ಪ್ರಯೋಗ ಜನಸಾಮಾನ್ಯರ ಭಾವಗೀತೆ ಆದದ್ದು. ಮಾರ್ಗದೇಶಿಗಳ ಸಮನ್ವಯ ಪ್ರಯೋಗ ಜನಸಾಮಾನ್ಯರ ಭಾವಗೀತೆ ಆದದ್ದು. ಗದ್ಯ ಸಾಹಿತ್ಯ, ಲೇಖನ ಸಾಹಿತ್ಯ, ಕಥಾ ಸಾಹಿತ್ಯ, ವಚನ ಸಾಹಿತ್ಯ. ಇಲ್ಲಿ ಸರಿಯಾದಂಥ ಉತ್ತರ ವಚನ ಸಾಹಿತ್ಯ. ಪ್ರಶ್ನೆ ಸಂಖ್ಯೆ ಕೊನೆಯ ಪ್ರಶ್ನೆ 35ನೇ ಪ್ರಶ್ನೆ. ಶಾಂತರಸವನ್ನು ನವರಸಗಳ ಪೈಕಿ ಒಂದೆಂದು ಪ್ರತಿಪಾದಿಸಿದ ಅಲಂಕಾರ ಯಾವುದಪ್ಪ ಅಂದರೆ ಉದ್ಭಟ, ರುದ್ರಟ, ಆನಂದವರ್ಮ, ವಾಮನ. ಸರಿಯಾದಂಥ ಉತ್ತರ ಉದ್ಭಟ. ನೋಡಿ, ಶಾಂತರಸವನ್ನು ನವರಸಗಳ ಪೈಕಿ ಒಂದೊಂದು ಪ್ರತಿಪಾದಿಸಿದ ಅಲಂಕಾರಿಕೆ ಅಂದರೆ ಅದು ಉದ್ಭಟ ಆಗಿದ್ದಾನೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗದೇ ಇದ್ದರೆ ವಿಡಿಯೋನ ನೋಡಿ. ಥ್ಯಾಂಕ್ ಯು.